ಹಲೋ ಮಲ್ಲ ವಿಭಾಗ ಮಲ್ಲುದಾ ದುಗ್ಲಾವಶರ ಬರ್ತಿದ್ದಾಯ್ತು ದುಗ್ಲಾವಶರ ಬರ್ತಿದ್ದಾರೆ ಯಶವಂತ ಶೆಟ್ರನ್ನ ನಡೆಸ್ತಾರೆ ಅನ್ನೋ ಒಂದು ಆತ್ಮವಿಶ್ವಾಸ ನನಗಿದೆ. ನಾನು ಬಿಚ್ಚದನ್ನು ಹೇಳುವುದಿಲ್ಲ. ಸೊ ಇವತ್ತು ಈ ಕಮಲ ಎಚ್ ಕೆ ಪಾಟೀಲ್ ಅವರು ಹೇಳಿದಂಗೆ ನಿಮ್ಮಲ್ಲೇ ನಿಮ್ಮತನ, ನಿಮ್ಮ ಇತಿಹಾಸ, ನಿಮ್ಮ ಸಂಸ್ಕೃತಿನ ಉಳಿಸ್ಕೊಳ್ಳಿಕ್ಕೆ ಕಮಲ ಸಾಕೋರು ಬೇರೆ, ಕಮಲದ ಜವಾಬ್ದಾರಿ ತೆಗೆದುಕೊಳ್ಳೋದು ಬೇರೆ, ಈ ಕಮಲದ ನೋಡ್ಲಿಕ್ಕೆ ಬಹಳ ಆಸಕ್ತಿಯಿಂದ ವೀಕ್ಷಕರಿದ್ದೀರಲ್ಲ, ಈ ಸಂಖ್ಯೆ ಕೂಡ ನಾವು ಅಭಿನಂದನೆಯನ್ನ ಸರ್ಕಾರದ ಪರವಾಗಿ ಅಭಿನಂದನೆ ಕೂಡ ನಾವು ಸಲ್ಲಿಸಬೇಕಾಗ್ತದೆ. ಮಾತಾಡಲಿಕ್ಕೆ ಹೋಗುದಿಲ್ಲ. ನಾನು ಬಹುಶಃ ಇದಕ್ಕೆ ಈ ಕಾರ್ಯಕ್ರಮಕ್ಕೆ ಬಹುಶಃ ನಾವು ಆಹ್ವಾನಿಸಿದ ಬಂದಂತ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರಿಗೂ, ಎಚ್ ಕೆ ಪಾಟೀಲ್ ಅವರಿಗೂ, ನಮ್ಮ ದಿನೇಶ್ ಗುಂಡ್ರವರಿಗೂ, ಎಲ್ಲ ನಮ್ಮ ಶಾಸಕ ಮಿತ್ರರಿಗೂ ನನ್ನ ವಿಶೇಷವಾದ ಅಭಿನಂದನೆ ಶುಭಾಶಯ ನಾನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಅದರ ಜೊತೆಯಲ್ಲಿ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಸಚಿವರು ಕೂಡ ಇವತ್ತು ಬಂದು ಬಹುಶಃ ತಮ್ಮನ್ನು ಮಾತಾಡಿ ಹೋಗಿದ್ದಾರೆ. ಅವರು ಕೂಡ ಸ್ಮರಿಸಲಿಕ್ಕೆ ನಾನು ಇಚ್ಛಿಸುವಂತದ್ದು. ಆದ ಕಾರಣ ಬಹುಶಃ ಇಡೀ ಸರ್ಕಾರ ಬಹುಶಃ ಮಾನ್ಯ ಮುಖ್ಯಮಂತ್ರಿ ಕಳೆದ ವರ್ಷ ಬಂದಿದ್ದಾರೆ, ತಾವೆಲ್ಲ ಕೂಡ ಇವತ್ತು ಬಂದಿದ್ದೀರಿ. ನಾನು ಬಹುಶಃ ಒಬ್ಬ ಸೋದರನಾಗಿ ಹೇಳುವುದಿಷ್ಟೇ, ಈ ಕಮಲೋತ್ಸವ ಕಾರ್ಯಕ್ರಮ ಅದು ಒಂದು ದಿವಸದ ಕಾರ್ಯಕ್ರಮ ಮಾತ್ರ ಸೀಮಿತವಾಗಿಲ್ಲ, ಅಥವಾ ಇದು ಬರೀ ಒಂದು ಕೋಣಗಲು ಓಟ ಮಾಡುವಂತ ಒಂದು ದಿವಸದ ಒಂದು ಓಟ ಮಾತ್ರ ಅಲ್ಲ. ಇದು ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆಯ ಮಣ್ಣಿನ ಜಾನಪದದ ಸಂಸ್ಕೃತಿ, ಸೋದರತೆ, ಪ್ರೀತಿ, ವಿಶ್ವಾಸವನ್ನು ಬಿಂಬಿಸುವಂತಹ ದೊಡ್ಡ ಮಟ್ಟದ ಕ್ರೀಡೆ ಇವತ್ತು ಆಗಿದೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾರು ಏನಂತಾರೆ ಅದ್ರ ಕಡೆ ನಮ್ಗೆ ಲಕ್ಷ್ಯ ಇಲ್ಲ. ಈ ನಮ್ಮ ತರ ಉಳಿಸ್ಕೊತೀವಿ, ನಮ್ಮ ತರದ ಬಗ್ಗೆ ಅಭಿಮಾನ ಹೊಂದಿರತಕ್ಕಂಥ ನಿಮಗೆ ಹಾಗೂ ಪ್ರವಾಸೋದ್ಯಮಕ್ಕೆ ಇದು ಹೆಚ್ಚು ಪ್ರೋತ್ಸಾಹ ಮಾಡ್ತೈತೆ ಅನ್ನುವಂಥ ಒಂದು ವಿಶೇಷ ಕಾರಣಕ್ಕಾಗಿ ಮುಂದಿನ ವರ್ಷದಿಂದ ನಮ್ಮ ಟೂರಿಸಂ ಇಲಾಖೆಯೊಳಗೆ ಬರ್ತಕ್ಕಂಥ ಏನು ಅನುದಾನ ಇದೆ ಅದರೊಳಗೆ ಆನಂದ ಸಾಹೇಬರಿಗೆ ನಿಮ್ಮ ಅನುದಾನದಿಂದ ಏನು ಕೊಡಬೇಡ್ರಿ, 24 ಕಂಬಳಕ್ಕೆ 5-5 ಲಕ್ಷ ರೂಪಾಯಿ ಕೊಡ್ತೇವೆ ಅನ್ನುವಂಥ ಮಾತನ್ನು ನಾವು ಈ ಸಂದರ್ಭದಲ್ಲಿ ಘೋಷಣೆ ಮಾಡೋದಕ್ಕೆ ಬಯಸ್ತೇನೆ. ಈ ಒಂದು ಉತ್ಸವವನ್ನು, ಕಂಬಳೋತ್ಸವವನ್ನು ಇಷ್ಟೆಲ್ಲ ನೀವು ಕೂಡಿ ಆಚರಣೆ ಮಾಡ್ತಾ ಇರೋದು ನಮ್ಮೆಲ್ಲರಿಗೂ ಅಭಿಮಾನ. ಸರಿಯಾದ ಕಸದ ಬುಟ್ಟಿಗಳಲ್ಲಿ ಮಾತ್ರ ಹಾಕುತ್ತೇನೆ. ಸ್ವಾಗತವನ್ನು ಕೋರುತ್ತೇನೆ. ಹಾಗೆಯೇ ಮೈಸೂರು ವಿಶ್ವವಿದ್ಯಾನಿಲಯದ ಗೌರವಾನ್ವಿತ ಕುಲಪತಿಗಳಾದಂತಹ ನೇಷನ್ ಆಕ್ಸಿಜನ್ ಸಿಕ್ಬೇಕಾದ್ರೆ ಪರಿಸರ ನೋಡ್ಕೋಬೇಕು. ಪರಿಸರ ನೋಡ್ಕೊಳ್ಬೇಕಾದ್ರೆ ಗ್ರೀನರೀಸ್, ಕಾಡು ಉಳಿದ್ರೆ ನಾಡು ಉಳಿದ್ರೆ ಅನ್ನೋ ಸಂದೇಶ ಗೊತ್ತಿರಬೇಕು. ಮತ್ತು ಇಷ್ಟೆಲ್ಲ ಆದ್ರೂ ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲ ಕಸಗಡ್ಡೆ ಹಾಕಿದ್ರೆ ನಮ್ಮ ಸ್ಲೋಗನ್ಗಳನ್ನ ಸಾಧನೆ ಮಾಡಕ್ ಆಗೋದಿಲ್ಲ. ಹೀಗಾಗಿ ಎಲ್ಲ ಈ ಸಂಘಟಿತವಾದಂತಹ ವಿಷಯಗಳನ್ನ ಗಮನದಲ್ಲಿಟ್ಟು ನಾವು ಹೇಗೆ ಗ್ರೀನ್ ಮೈಸೂರು, ಕ್ಲೀನ್ ಮೈಸೂರು, ಫಿಟ್ ಮೈಸೂರು ನಮ್ಮ ಕೈಲೇ ಇದೆ ಅನ್ನೋದನ್ನ ವಾಕಥಾನ್ ನಡೆ ಆರೋಗ್ಯದ ಕಡೆ ಅನ್ನೋ ಸಂದೇಶವನ್ನು ಸಾರ್ಥಕ ಮಾಡತಕ್ಕಂಥ ಜವಾಬ್ದಾರಿ ಮೈಸೂರಿನ ಸಮಸ್ತ ನಾಗರಿಕ ಪ್ರಜೆಗಳ ಮೇಲೆ ಇದೆ. ಅನೇಕ ಸಲ ಹೇಳಿದ್ದೀವಿ, ಮತ್ತೊಮ್ಮೆ ಹೇಳ್ತಾ ಇದ್ದೀವಿ. ಇದು ಬರೀ ನಾವು ಮಾತ್ರ ಹೇಳಿದ ಮಾತಲ್ಲ. 1999 ಜನವರಿ 23, 24, 25ರಂದು DSS ನಗರದ ಮೇಲೆ ಉತ್ತರ ಕನ್ನಡ ಜಿಲ್ಲೆಯ ಪರ್ಯಟನ ಕೋಟ ಅಭಿವೃದ್ಧಿ ಏನು ಬೇಕು ಅನ್ನೋದನ್ನು ಎಲ್ಲ ವಿಷಯ ತಜ್ಞರನ್ನು ಸೇರಿಸಿ ಒಂದು ಅದ್ಭುತ ಕಾರ್ಯಕ್ರಮ ಮಾಡ್ತಾ ಇದೆ. ಆ ಕಾರ್ಯಕ್ರಮದಲ್ಲಿ ಹೊರಹೊಮ್ಮಿರುವ
ಅನೇಕ ನಿರ್ಣಯಗಳು ಬೇಕು. ಒಂದು ನಿರ್ಣಯ ಹೀಗಿದೆ: ಮುಳುಗಡೆ ಜೀವವೈವಿಧ್ಯತೆ ನಾಶಕ್ಕೆ ಅವಕಾಶ ಇಲ್ಲದಂತೆ, ಮುಳುಗಡೆ ಅವಕಾಶ ಇಲ್ಲದಂತೆ, ಜೀವವೈವಿಧ್ಯತೆ ನಾಶಕ್ಕೆ ಅವಕಾಶ ಇಲ್ಲದಂತೆ ನೀರಾವರಿ ಮಾಡಿ ಸಾಧ್ಯತೆ ಮಾಡಬೇಕು. ಹರಿನೀರಿನ ಸಹಜ ವೇಗದಲ್ಲೇನೆ ವಿದ್ಯುತ್ ಉತ್ಪಾದನೆ ಸೇರಿದಂತೆ ಅಂತರ್ಜಲದ ಅಭಿವೃದ್ಧಿಗೆ ಪ್ರಯತ್ನ ಮಾಡಬೇಕಾಗಿದೆ. ಅದನ್ನು ನಮ್ಮೆಲ್ಲ ಅಡಿಗಡಿ ಮಾಡಿ ಅಂತ ಹೇಳಿ ಆ ದಿವಸ ಸಮಾವೇಶದಲ್ಲಿ ಪ್ರಧಾನ ನಿರ್ಣಯ ಬಂದಿದೆ. ಏನು ನಡೀತಿದೆ ಸರ್ ಕೆಲಸ? ನಾವು ಡಿಸ್ಮ್ಯಾಂಟ್ಲಿಂಗ್ ಅಂಡ್ ಎರೆಕ್ಷನ್ ದೋನೋ ಚಲ್ ರहा है. ಈಗ ಒಂದು ಗೇಟ್ ಫಿಕ್ಸ್ ಆಗಿದೆ ಅಲ್ಲ? 18 and 20 also almost completed. And then 27 I think it will take 3 days, and 4 just now started. That means with 4 gates that is ಈಗ 18 ಗೇಟ್ ಒಂದು ಕಂಪ್ಲೀಟ್ ಆಗಿದೆಲ್ಲ, ಎಷ್ಟು ದಿನ ಬೇಕಾದ ಟೈಮ್ ಅದಕ್ಕೆ? but first gate na that's why it will take 10 days ಒಟ್ಟು. but ಈಗ next the second gate 6 days only it is taking. ಈಗ ಎಲ್ಲಿಯವರು ಸರ್ ಕೆಲಸ ಮಾಡಕತ್ತಾರಲ್ಲ, ಎಲ್ಲಿಯವರು? ಬಂದ ಟುಡೇ ಸಂಡೇ ನಾ ಅಲ್ಲ ಎಲ್ಲಿಯವರು ಬಂದಾರ ಅಂತ ಲೇಬರ್ UP. Yes. ನಿಮ್ಮ ಹೆಸರು? ಗುಡ್ ನೇಮ್ ಸರ್. Hardware tools and machinery products. ಸರ್ ಇನ್ನ ಎಷ್ಟು ದಿನ ಆಗ್ಬೋದು? ಹೌ ಮೆನಿ ಡೇಸ್? ಇನ್ನ ಎಷ್ಟು ದಿನ ಆಗ್ಬೋದು ಸರ್? This one gate ಟೋಟಲ್ ಕಂಪ್ಲೀಟ್ ಆಗ್ಲಿಕ್ಕೆ completion May first week it will be completed. ಗುಡ್ ನೇಮ್ ಸರ್. ಗುಡ್ ನೇಮ್. My name is ORK Reddy. ORK Reddy. ಓಕೆ ಥ್ಯಾಂಕ್ ಯು. ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸತ್ಯದ ಕೈಗಳಲ್ಲಿ ವಂದನೆಗಳು.